ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಆಷಾಢ ಮುಗಿಯುವಂತಹ ಮುನ್ನವೇ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರಲಿದೆ ಎನ್ನುವಂತಹ ನಿರೀಕ್ಷೆಗೆ ಇದೀಗ ತಣ್ಣೀರು ಎರಚಿದಂತಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತು ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೀಗ ದಟ್ಟವಾಗ್ತಾ ಇದ್ದು, ಒಂದ್ ಕಡೆ ಸಚಿವಾಕಾಂಕ್ಷಿಗಳು ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಮಳೆ ಕೊರತೆ ಮತ್ತು ಬರಗಾಲದ ಆತಂಕ ಸರ್ಕಾರದ ಮೇಲೆ ಒತ್ತಡವನ್ನ ಹೆಚ್ಚಿಸ್ತಾ ಇದೆ. ಕೃಷಿ ಸೇರಿದಂತೆ ಹಲವು ಇಲಾಖೆಗಳಿಗೆ ಇನ್ನೂ ಸಹ ಪೂರ್ಣ ಪ್ರಮಾಣದ ಸಚಿವರಿಲ್ಲ ಎಂಬ ಟೀಕೆಗಳು ಸಹ ಕೇಳಿ ಬರ್ತಾ ಇವೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಹೊಸ ರಾಜಕೀಯ ಸವಾಲು ಸಹ ಎದುರಾಗಿದೆ. ಈ ಕುರಿತು ಮತ್ತೊಂದಷ್ಟು ಕಂಪ್ಲೀಟ್ ವರದಿ ಇಲ್ಲಿದೆ. ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ಸರ್ಕಸ್, ಮತ್ತೆ ಮುಂದೂಡಿಕೆಯಾಗುತ್ತಾ ಸಚಿವ ಸಂಪುಟ ವಿಸ್ತರಣೆ. ಸಚಿವ ಸ್ಥಾನಕ್ಕಾಗಿ ಹಲವು ತಿಂಗಳುಗಳಿಂದ ಕಾಯುತ್ತಿರುವ ಕಾಂಗ್ರೆಸ್ ಶಾಸಕರ ತಾಳ್ಮೆ ಈಗ ಮಿತಿ ಮೀರಿದಂತೆ ಕಾಣ್ತಿದೆ. ಸಂಪುಟ ವಿಸ್ತರಣೆ ಕುರಿತು ಪದೇ ಪದೇ ಚರ್ಚೆಗಳು ನಡೆದರೂ ಸಹ ಅಂತಿಮ ತೀರ್ಮಾನ ಮಾತ್ರ ಇನ್ನೂ ಹೊರಬಿದ್ದಿಲ್ಲ. ಆಷಾಢದೊಳಗೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರುತ್ತೆ ಎನ್ನುವ ನಿರೀಕ್ಷೆಯೂ ಸಹ ಬಹುತೇಕ ಕೈತಪ್ಪುವ ಲಕ್ಷಣಗಳು ಕಾಣಿಸುತ್ತಿದೆ. ಇದರಿಂದ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ನಿರಾಸೆ ಮನೆ ಮಾಡಿದೆ. ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷದೊಳಗಿನ ಅಸಮಾಧಾನ ಈಗ ತೆರೆಮರೆಗೆ ಸೀಮಿತವಾಗಿಲ್ಲ. ಹಲವು ಶಾಸಕರು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದು, ಕೆಲವರು ಹೈಕಮಾಂಡ್ ನಿರ್ಧಾರದ ಬಗ್ಗೆ ಬಹಿರಂಗವಾಗಿಯೇ ಪ್ರಶ್ನೆ ಎತ್ತುತ್ತಿದ್ದಾರೆ. ಕೆಲ ಹಿರಿಯ ನಾಯಕರು ಸಮಾಧಾನದ ಮಾತುಗಳನ್ನಾಡುತ್ತಾ ಇದ್ರೂ ನೆಲಮಟ್ಟದಲ್ಲಿ ಅಸಮಾಧಾನದ ಹೊಗೆ ನಿಧಾನವಾಗಿ ಕಾಣಿಸಿಕೊಳ್ತಿದೆ. ಈ ಬಾರಿ ಸಚಿವ ಸ್ಥಾನಕ್ಕಾಗಿ ಹೊಸ ಮುಖಗಳ ಜೊತೆಗೆ ಹಿರಿಯ ಶಾಸಕರು ಕೂಡ ತೀವ್ರ ಲಾಬಿ ನಡೆಸುತ್ತಿದ್ದಾರೆ. ಪ್ರಾದೇಶಿಕ, ಜಾತಿ ಹಾಗೂ ರಾಜಕೀಯ ಸಮತೋಲನ ಕಾಪಾಡುವ ಸವಾಲು ಈಗ ಹೈಕಮಾಂಡ್ ಮುಂದಿದ್ದು, ಇದೇ ಕಾರಣಕ್ಕೆ ಅಂತಿಮ ಪಟ್ಟಿಗೆ ಇನ್ನೂ ಸಹ ಒಪ್ಪಿಗೆ ಸಿಕ್ಕಿಲ್ಲ ಎನ್ನುವ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿದೆ. ಇನ್ನೊಂದೆಡೆ ರಾಜ್ಯದಲ್ಲಿ ಮಳೆ ಕೊರತೆ ತೀವ್ರವಾಗುತ್ತಿರುವ ಕಾರಣ ಬರಗಾಲದ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಲವೆಡೆ ರೈತರು ಮಳೆಯ ನಿರೀಕ್ಷೆಯಲ್ಲಿ ಕಂಗಾಲಾಗಿದ್ದು, ಬೆಳೆ ಹಾನಿಯ ಭೀತಿ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೃಷಿ ಇಲಾಖೆಗೆ ಪೂರ್ಣ ಪ್ರಮಾಣದ ಸಚಿವರಿಲ್ಲ ಎಂಬ ವಿಚಾರವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದೆ. ಸಚಿವಾಕಾಂಕ್ಷಿಗಳ ಅಸಮಾಧಾನ ಹೆಚ್ಚಳ. ಭರದ ಭೀತಿ ನಡುವೆ ಕೃಷಿ ಸಚಿವರಿಲ್ಲ, ಸಿಎಂಗೆ ಡಬಲ್ ಟೆನ್ಷನ್. ರಾಜ್ಯದ ಆಡಳಿತಕ್ಕಿಂತ ಕಾಂಗ್ರೆಸ್ ನಾಯಕತ್ವ ಒಳಜಗಳದಲ್ಲೇ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಸಚಿವ ಸಂಪುಟ ರಚನೆಯ ವಿಳಂಬದಿಂದ ಆಡಳಿತ ಯಂತ್ರಕ್ಕೂ ಗೊಂದಲ ಉಂಟಾಗಿದೆ ಎಂದು ಟೀಕೆ ಮಾಡುತ್ತಿದ್ದಾರೆ. ರೈತರ ಸಮಸ್ಯೆಗಿಂತ ರಾಜಕೀಯ ಲೆಕ್ಕಾಚಾರಕ್ಕೆ ಸರ್ಕಾರ ಹೆಚ್ಚು ಆದ್ಯತೆ ನೀಡುತ್ತಿದೆ ಎಂಬ ಆರೋಪವೂ ಸಹ ಕೇಳಿಬರ್ತಾ ಇದೆ. ಬರ ಪರಿಸ್ಥಿತಿಯ ಅಧ್ಯಯನಕ್ಕಾಗಿ ಜೆಡಿಎಸ್ ಪ್ರತ್ಯೇಕ ತಂಡ ರಚಿಸಿರುವುದು ಸರ್ಕಾರದ ಮೇಲೆ ಮತ್ತಷ್ಟು ರಾಜಕೀಯ ಒತ್ತಡ ಹೆಚ್ಚಿಸಿದೆ. ಬಿಜೆಪಿ ಕೂಡ ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದು, ವಿರೋಧ ಪಕ್ಷಗಳ ಟೀಕೆಗಳಿಗೆ ಕಾಂಗ್ರೆಸ್ ಸ್ಪಷ್ಟ ಉತ್ತರ ನೀಡಬೇಕಾದ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿರುವುದು ಆಡಳಿತಾತ್ಮಕ ನಿರ್ಧಾರಗಳ ಮೇಲೂ ಸಹ ಪರಿಣಾಮ ಬೀರುತ್ತಿದೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಕೆಲವು ಪ್ರಮುಖ ಇಲಾಖೆಗಳು ಹೆಚ್ಚುವರಿ ಹೊಣೆಗಾರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ವೇಗವಾಗಿ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಸಮಸ್ಯೆಯಾಗುತ್ತಿದೆ ಎಂಬ ಚರ್ಚೆಯೂ ಸಹ ಅಧಿಕಾರಿಗಳ ವಲಯದಲ್ಲಿ ಕೇಳಿಬರ್ತಿದೆ. ಸಚಿವ ಸ್ಥಾನ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿರುವ ಹಲವು ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಈಗಾಗಲೇ ಬೆಂಬಲಿಗರ ಒತ್ತಡಕ್ಕೂ ಸಿಲುಕಿದ್ದಾರೆ. ಪ್ರತಿ ಬಾರಿ ವಿಸ್ತರಣೆಯ ಸುದ್ದಿ ಬಂದಾಗ ನಿರೀಕ್ಷೆ ಹೆಚ್ಚಾಗಿ ಮತ್ತೆ ಮುಂದೂಡಿಕೆಯಾದಾಗ ಅಸಮಾಧಾನವು ದ್ವಿಗುಣವಾಗುತ್ತಿದೆ. ಇದರಿಂದ ಪಕ್ಷದೊಳಗಿನ ಸಮನ್ವಯ ಕಾಪಾಡೋದು ಕಾಂಗ್ರೆಸ್ ನಾಯಕರಿಗೆ ಒಂದು ದೊಡ್ಡ ಸವಾಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಆಡಳಿತದ ಸವಾಲು, ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳ ಒತ್ತಡ, ಹಾಗೆ ಹೈಕಮಾಂಡ್ನ ಅಂತಿಮ ನಿರ್ಧಾರದ ನಿರೀಕ್ಷೆ. ಈ ಮೂರು ಒತ್ತಡಗಳ ನಡುವೆ ರಾಜಕೀಯ ಸಮತೋಲನ ಸಾಧಿಸಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ.
ಸಚಿವ ಸಂಪುಟ ವಿಸ್ತರಣೆಯ ನಿರ್ಧಾರ ಮತ್ತಷ್ಟು ವಿಳಂಬವಾದರೆ ಅಸಮಾಧಾನ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಸಹ ಇದೆ. ವೀಕ್ಷಕರೇ, ನೋಡಿದ್ರಲ್ವಾ? ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ? ಸಚಿವಾಕಾಂಕ್ಷಿಗಳ ಅಸಮಾಧಾನಕ್ಕೆ ಹೈಕಮಾಂಡ್ ಬ್ರೇಕ್ ಆಗ್ತಾರಾ? ಅಥವಾ ಈ ಅಸಮಾಧಾನ ಕಾಂಗ್ರೆಸ್ಗೆ ಹೊಸ ರಾಜಕೀಯ ತಲೆನೋವಾಗುತ್ತಾ? ಅಥವಾ ಬರದ ಭೀತಿ, ವಿಪಕ್ಷಗಳ ಟೀಕೆ ಮತ್ತು ಪಕ್ಷದೊಳಗಿನ ಒತ್ತಡದ ನಡುವೆ ಕಾಂಗ್ರೆಸ್ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ.